ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಗ ತಿಂಗಳಿಗೆ 30,000 ಕೊಡ್ತಾರ. 15,000 ತನಕ ಬೋನಸ್ ಸಿಗ್ತದ. ಅಷ್ಟೇನಾ? ಏನಷ್ಟೇನ? ಈ ಕೆಲಸ ಎಷ್ಟು ರಿಸ್ಕ್ ಅದ ಅಂತ ಗೊತ್ತಿಲ್ಲ ನಿನಗೆ? ಇವತ್ತಿನ ಕಾಲದಾಗ ಸಂಪಾದನೆ ಮಾಡೋದು ಭಾಳ ಕಷ್ಟ ಅದ. ಸರ್, ಅದೆಲ್ಲ ನೇರ ದಾರಿಲಿ ಹೋಗೋರ್ಗೆ ಸರ್, ನಮಗಲ್ಲ. ನಮ್ದೇನಿದ್ರು ಕಟ್ ರೂಟ್ ಅಲ್ವಾ? ಇಲ್ಲಿ ಎಲ್ಲ ವ್ಯವಹಾರ ಲಕ್ಷಾಂತರದಲ್ಲೇ ಆಗೋದು. ನೀವು ಸ್ಕ್ಯಾಮ್ ಮಾಡಿ ಎಷ್ಟು ಹಣ ನಿಮ್ ಬಾಸಿಗೆ ಮಾಡ್ಕೊಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾ? ಅದೇನ್ ಗೊತ್ತಾಗ್ತದ? ದುಡ್ಡು ಜಮಾ ಆಗೋದು ನಮ್ಮ ಬಾಸ್ ಅಕೌಂಟಿಗೆ. ಗೊತ್ತಿಲ್ವಾ? ದಡ್ರ ಕಣ್ರಯ್ಯ ನೀವು. ನಾನು ಇವತ್ತಿನ ಸಂಪಾದನೆ ಎಷ್ಟು ಗೊತ್ತಾ? 2 ಲಕ್ಷ. 2 ಲಕ್ಷ? ಕಾರ್ತಿ, ತಗೋ ಜ್ಯೂಸ್ ಕೊಡಿ. ಥ್ಯಾಂಕ್ಸ್ ಚಿಕ್ಕಿ. ಮತ್ತೆ ಹೇಗ್ ನಡೀತಾ ಇದೆ ಕೆಲಸ ಎಲ್ಲ? ಆಫೀಸ್ ಎಲ್ಲ ಚೆನ್ನಾಗೇ ನಡೀತಾ ಇದೆ, ಆದರೆ ಮನೆದೇ ಬೇಜಾರು. ಮನೆಗೆ ಏನಾಗಿದೆಯೋ ಈಗ? ಮತ್ತಿನ್ನೇನು ಚಿಕ್ಕಿ, ಸತ್ಯ ಸಸ್ಪೆಂಡ್ ಆದಮೇಲೆ ನನ್ನ ಜೊತೆ ಕಾಲ ಕಳೀತಾಳೆ, ನನ್ನ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅಂದ್ಕೊಂಡ್ರೆ ಅಮ್ಮ ಅವಳ ದೇವಸ್ಥಾನ ಕರ್ಕೊಂಡು ಹೊರಟೋದ್ರು. ಒಟ್ಟಿನಲ್ಲಿ ಈ ಗಂಡ ಅನ್ನೋ ಪ್ರಾಣಿಗೆ ಮರ್ಯಾದಿನೇ ಇಲ್ಲ ಅಂದಂಗೆ ಆಗೋಯ್ತು. ಅಂತೂ ನಮ್ ಕಾರ್ತಿಕ್ ಸಾಹೇಬ್ರು ತನ್ನ ಹೆಂಡ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಯ್ತು ಅಲ್ವಾ? ಮತ್ತೆ ಇವಾಗ ಹೋಗಿದ್ದಾರೆ, ಅಲ್ಲಿ ಹೋದ್ಮೇಲಾದ್ರೂ ಒಂದು ಫೋನು ಮೆಸೇಜ್ ಏನೂ ಇಲ್ಲ, ನಮ್ಮನ್ನೆಲ್ಲ ಮರ್ತೋಗಿದ್ದಾರೆ. ಹೌದು ಕಾರ್ತಿ, ನನಗೂ ಫೋನ್ ಮಾಡಿಲ್ಲ, ಅಕ್ಕನೂ ಮಾಡಿಲ್ಲ, ಸತ್ಯನೂ ಮಾಡಿಲ್ಲ. ಅವರಿಬ್ರು ಒಟ್ಟಿಗೆ ಇದ್ರೆ ಎಲ್ಲಾನು ಮರ್ತೋಗ್ತಾರೆ ಚಿಕ್ಕಿ. ಗಂಡ ಮನೆ ಯಾವುದು ಬೇಡ, ಇವಳು ಅಷ್ಟೇ, ನಮ್ಮಮ್ಮನೂ ಅಷ್ಟೇ. ಇರ್ಲಿ, ವಾಪಸ್ ಬರ್ತಾರಲ್ಲ ಆಗ ನಾವು ಚೆನ್ನಾಗಿ ವಿಚಾರಿಸ್ಕೊಳ್ಳೋಣ ಕಾರ್ತಿ, ಯಾಕೆ ಹೀಗೆ ಮಾಡ್ತಾರೆ ಅಂತ ಕೇಳೋಣ. ನನಗೂ ಬೇಜಾರಾಗಿದೆ ಅಲ್ವಾ? ಮತ್ತೆ ನಮ್ಗೆ ಯಾರಿಗೂ ಬೆಲೆನೇ ಇಲ್ವಾ? ಕಾರ್ತಿ, ಇಷ್ಟೊಂದು ಆಡ್ಕೋಬಾರ್ದು. ಅಲ್ಲ ಚಿಕ್ಕಿ, ಎಲ್ರೂ ಮನೇಲೂ ಅತ್ತೆ ಸೊಸೆ ಒಂದಾಗಲ್ಲ ಅಂತ ಪ್ರಾಬ್ಲಮ್. ನಮ್ಮ ಮನೇಲಿ ಅತ್ತೆ ಸೊಸೆ ಒಂದಾಗಿದ್ದಾರೆ ಅಂತಾನೆ ಪ್ರಾಬ್ಲಮ್. ಅಯ್ಯೋ ಬಿಡ್ತು ಅನ್ನೋ, ಅವರಿಬ್ರು ಯಾವಾಗ್ಲೂ ಹೀಗೆ ಇರಬೇಕು, ಆಗ್ಲೇ ಮನೆಗೂ ನೆಮ್ಮದಿ. ನಿಜ ಹೇಳ್ಬೇಕು ಅಂದ್ರೆ ಅವರಿಬ್ರು ಚೆನ್ನಾಗಿದ್ರೆ ನಿನ್ ಸಂಸಾರನು ಚೆನ್ನಾಗಿರತ್ತೆ. ಅದಕ್ಕೆ ನಾನು ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ರು. ಹೇಗೆ ಹೇಳ್ತಾ ಇದೀಯ ನೋಡು. ಸರಿ ಸರಿ, ನಂಗೆ ಕೆಲಸ ಇದೆ, ಇನ್ನು ಆಫೀಸ್ ಕೆಲಸನ ಮುಂದುವರ್ಸು. ಒಂದು ಫೋನ್ ಮಾಡ್ಬೇಕಲ್ವಾ? ಬಾಲ, ಈ ಸಲ ನಿನ್ನ ನಂಬಿಕೆನ ಸುಳ್ಳು ಮಾಡಲ್ಲ. ನಿನ್ನ ಮನಸ್ಸಲ್ಲಿ ನಾನು ಬದಲಾಗಬೇಕು ಅನ್ನೋ ಆಸೆ ಇದೆ ಅಲ್ವಾ? ಅದಕ್ಕೆ ತಾನೆ ನೀನು ನಿನ್ನ ಮದುವೆನ ನಿಲ್ಲಿಸಿ ನನಗೆ ಅವಕಾಶ ಕೊಟ್ಟಿದ್ದು. ಈ ಸಲ ನನ್ನ ಪ್ರೀತಿನ ಪ್ರೂವ್ ಮಾಡ್ತೇನೆ. ನಿನಗೆ ತಕ್ಕ ಹೆಂಡತಿ ಅಂತ ನೀನೇ ಹೇಳಬೇಕು. ಆ ರೀತಿ ಮಾಡ್ತೀನಿ. ಆ ರುಕ್ಕು ನಿನ್ನನ್ನು ಬಿಟ್ಟು ಹೋಗಬೇಕು. ನೀನೇ ಅವಳನ್ನ ಹೊರಗೆ ಕಳಿಸ್ಬೇಕು. ಹಾಗೆ ಮಾಡ್ತೀನಿ. ಇಷ್ಟು ದಿನನೇ ಒಂದು ಲೆಕ್ಕ ಅಂದರೆ ಇನ್ನು ಮುಂದೆ ಇನ್ನೊಂದು ಲೆಕ್ಕ. ನಾವಿಬ್ರು ಜೊತೆ ಆಗೋ ದಿನಗಳು ಹತ್ರ ಬಂತು. ಲೈಫಲ್ಲಿ ಏನೇನು ಮಾಡೋಕ್ಕೆ ಹೋಗಿ ನಾನು ಸೋತಿದ್ದೀನಿ ಬಾಲ. ಆದರೆ ನಿನ್ನ ವಿಷಯದಲ್ಲಿ ನಾನು ಸೋಲಲ್ಲ. ನಿನ್ನ ಕಂಡೀಷನ್ ಪ್ರಕಾರನೇ ಬದುಕಿ ತೋರಿಸ್ತೀನಿ. ಇನ್ನು ಮುಂದೆ ಅದೇ ನನ್ನ ಗುರಿ. ಇನ್ನೊಂದು ವಾರ ನಾನು ಕೆಲಸ ಮಾಡ್ತಿದ್ರು ನಡೆಯುತ್ತೆ ಗೊತ್ತಾ? ಯಾವತ್ತಾದ್ರೂ ಬೇಕು ಅಂದಾಗ ದುಡ್ಕೋಬಹುದು. ಜಾಸ್ತಿ ಮಾಡ್ಲಿಕ್ಕತ್ತಿ ಏನ? ಅಷ್ಟೊಂದು ದುಡ್ಡು ಯಾರು ಕೊಡ್ತಾರ? ಚಾನ್ಸೇ ಇಲ್ಲ. ಅಣ್ಣ,
ಮುಂಜಾಲಿಂತ್ರ 2,000 ಎಕ್ಸ್ಟ್ರಾ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಯಾಗ. ಈಕಿ ಕತ್ತಿ ಹೊಡ್ಯಾಕತ್ತಾಳ. ಆಯ್ತು, ಹಾಗೆ ಅಂದ್ಕೊಳ್ಳಿ, ನನಗೇನಾಗ್ಬೇಕು? ಏ ಹುಡುಗಿ, ನಮಗೇನು ಉಂಡಿ ನಮ್ಮ ಹಾಕಕ್ ಬಂದಿಯನ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ನನಗೇನು ಲಾಸ್ ಇಲ್ಲ. ನನ್ನ ಕೆಲಸ ಮುಗೀತು. ಬರ್ಲಾ ಬ್ರದರ್? ಹಾ, ಏಯ್ ನಿತ್ಕ, ಈ ಕಸುಬ್ ಹೆಂಗ್ ಮಾಡ್ತೀಯ ಅಂತ ಹೇಳ. ಓ, ಪ್ರೂಫ್ ತೋರಿಸಿದ್ರೆ ನಂಬ್ತೀರಾ? ಇದು ನನ್ನ ಅಕೌಂಟಿನ ಇವತ್ತಿನ ಟ್ರಾನ್ಸಾಕ್ಷನ್. ಅಣ್ಣ, 2,89,300 ರೂಪಾಯಿ ಬಂದದು ಅಕೌಂಟಿಗೆ. ಈಕಿ ಖರೇನ ಹೇಳಲಿಕ್ಕತ್ತಾಳ. ಈಗ್ಲಾದ್ರೂ ನಂಬಿಕೆ ಬಂತ? ನಾವೆಲ್ಲ ಒಂದೇ ಕಣ್ರಯ್ಯ. ನಿಮ್ ಹತ್ರ ನಾನು ಯಾಕೆ ಸುಳ್ಳು ಹೇಳ್ಬೇಕು ಹೇಳಿ? ನಿನ್ನ ಬಾಸ್ ಯಾರು? ಅದನ್ನ ನಾನು ಹೇಳಲ್ಲ. ನೀವ್ ನಿಮ್ ಬಾಸ್ ಬಗ್ಗೆ ಕೇಳಿದ್ರೆ ಹೇಳ್ತೀರಾ? ಇದು ಹಾಗೆಮ್ಮ, ವರ್ಕ್ ಎಥಿಕ್ಸ್. ಹಾಗಿದ್ರೆ ನಿನ್ನನ್ನು ಹೇಗೆ ನಂಬೋದು? ನನ್ನ ನಂಬಿ ಅಂತ ನಿಮ್ಗೆ ಹೇಳದ್ನಾ? ನಾವು ನಿಮ್ಮನ್ನ ನಂಬಕಂದ್ರೆ ಆಗಲ್ಲಾಗ ಫೋನ್ ಹಚ್ಚಿ ರೊಕ್ಕ ಗಳಿಸಿದಲ್ಲ, ಹಂಗ ನಮ್ಮ ಎದುರಿಗೆ ಗಳಿಸಿ ತೋರ್ಸು, ಆಗ ನೀನು ನಂಬ್ತೇವಿ. ಯಾಕೋ ಸಿಕ್ಕಾಕೊಳ್ಳೋ ತರ ಆಗ್ತಿದ್ಯಲ್ಲ, ಯಾರಿಗೆ ಫೋನ್ ಮಾಡ್ಲಿ? ಯಾಕ ಹುಡುಗಿ, ಸಿಕ್ಕಾಕೊಂಡ್ಯಾನ? ಹೇಳ್ತಿರೋದು ಸುಳ್ಳು ಹೌದಿಲ್ಲೋ? ನಮಗ ಟೋಪ್ಗೆ ಹಾಕಕ್ ಬರ್ತಾಳ. ಹಾ, ಅಮೂಲ್ ಬೇಬಿಗೆ ಫೋನ್ ಮಾಡ್ತೀನಿ. ನಡಿ ನಡಿ ಇಲ್ಲಿಂದ. ಇನ್ನೊಮ್ಮೆ ಇಲ್ಲಿ ಬಂದ್ರ ಕೈ ಕಾಲು ಮುರಿದು ಹಾಕ್ತೇನೆ. ಸ್ವಲ್ಪ ತಾಳ್ಮೆ ಇರ್ಲಿ ಬಾಸು, ನನಗೆ ನಿಮ್ಮನ್ನ ನಂಬಿಸೋದ್ರಿಂದ ಯೂಸ್ ಇಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಆದ್ರೂ ಪಾಪ ನೀವು ಇಷ್ಟೊಂದು ಕೇಳ್ಕೊತಿದ್ದೀರಲ್ಲ, ನಮ್ಮವ್ರೆ ಅನ್ನೋ ವಿಶ್ವಾಸಕ್ಕೆ ಒಂದು ಫೋನ್ ಮಾಡಿ. ಆತು, ಮೊದ್ಲು ಮಾಡಿ ತೋರ್ಸು. ಏನು ಮೇಡಮ್, ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀರಾ? ಆ ದೇವರು ದೊಡ್ಡವನು ಅಲ್ಲ ಸತ್ಯ. ನೀನು ಅಮ್ಮ ಹೋದ್ಮೇಲೆ ಒಂದು ಮೆಸೇಜು, ಒಂದು ಕಾಲು ಮಾಡಿಲ್ಲಲ್ಲ ಸತ್ಯ. ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಹಲೋ ಸರ್, ಗುಡ್ ಮಾರ್ನಿಂಗ್. ಮೈ ನೇಮ್ ಇಸ್ ಶಾಕುಂತ್ಲಾ. ಮೇಕ್ ಯು ಟ್ರಿಪ್ ಇಂದ ಫೋನ್ ಮಾಡ್ತಾ ಇದ್ದೀನಿ. ಓ ಹೌದಾ, ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಸರ್, ನಾವು ಸ್ಪೆಷಲ್ ಹನಿಮೂನ್ ಪ್ಯಾಕೇಜನ್ನು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ನಿಮ್ಮ ನಂಬರು ಶಾರ್ಟ್ ಲಿಸ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ನಮಗೂ ಹನಿಮೂನ್ ಅಂದರೆ ತುಂಬ ಇಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.